ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸ್ವಲ್ಪ ಡಿಫ್ರೆಂಟಾಗಿ ಗರ್ಗರಿಯಾಗಿರೋ ಅಂಥ ಅವಲಕ್ಕಿ ಬೋಂಡದ ರೆಸಿಪಿ, ಅವಲಕ್ಕಿ ಮಸಾಲೆ ಬೋಂಡದ ರೆಸಿಪಿ ಟ್ರೈ ಮಾಡಿ ನೋಡಿ. ಇದನ್ನು ಮಾಡಲಿಕ್ಕೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರವೆ ಯಾವುದೂ ಬೇಡ. ಸೂಪರ್ ಈಸಿ, 5 ನಿಮಿಷದಲ್ಲಿ ಮಾಡ್ಕೋಬೋದು. ಇದು ಗಟ್ಟಿ ಅವಲಕ್ಕಿ ಸುಮಾರು ಒಂದು 3/4 ಗ್ಲಾಸಷ್ಟು. 1ರಿಂದ 2 ಸಲ ಚೆನ್ನಾಗಿ ತೊಳಿಬೇಕು. ಯಾವ ಗ್ಲಾಸ್ ಆದರೂ ತೊಗೊಳ್ಳಿ. 3/4 ಗ್ಲಾಸಷ್ಟು ಅವಲಕ್ಕಿ. ಮೊದಲೇ ಹೇಳ್ದಂಗೆ ಉಪಯೋಗ ಮಾಡಿರೋದು ಗಟ್ಟಿ ಅವಲಕ್ಕಿ. ಅವಲಕ್ಕಿನ ತೊಳೆದಿದ್ದಾಗಿದೆ. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೀನಿ. 3ರಿಂದ 4 ಟೇಬಲ್ ಸ್ಪೂನಷ್ಟು ಹುಳಿ ಮೊಸರು. ಹುಳಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ಮೊಸರನ್ನ ಹಾಕೊಂಡ್ಮೇಲೆ ಕಲಿಸ್ಕೋಬೇಕು. ಸುಮಾರು ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗಿದೆ. ಕೈಯಲ್ಲೇ ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡ್ಬೇಕು, ನುಣ್ಣಗೆ ಮಾಡ್ಕೊಂಬಿಡ್ಬೇಕು. ನುಣ್ಣಗೆ ಮಾಡ್ಕೊಂಡಿದ್ದಾಗಿದೆ. ಇದು ಜೋಳದ ಹಿಟ್ಟು. ಸುಮಾರು 1ರಿಂದ 1/4 ಗ್ಲಾಸಷ್ಟಿದೆ. 3/4 ಗ್ಲಾಸಷ್ಟು ಅವಲಕ್ಕಿನ ಉಪಯೋಗ ಮಾಡಿದ್ದೆ. ಅವಲಕ್ಕಿ ನೆಂದ ಮೇಲೆ ಕ್ವಾಂಟಿಟಿ ಜಾಸ್ತಿ ಆಗೋಗುತ್ತೆ. ಜೋಳದ ಹಿಟ್ಟಿಗೆ ಬದಲಾಗಿ ಗೋಧಿ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ಬೋದು, ಅಕ್ಕಿ ಹಿಟ್ಟು ಉಪಯೋಗ ಮಾಡ್ಬೋದು, ರವೆ ಉಪಯೋಗ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಕಹಿ ಬರುತ್ತೆ. ಯಾರಿಗೆ ಮೆಂತ್ಯ ಸೊಪ್ಪು ಇಷ್ಟ ಇಲ್ಲ ಅವರು ಪಾಲಕ್ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು, ಬಸಳೆ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋದು, ಅರಿಶಿನ ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಹಿಟ್ಟನ್ನು ಎತ್ತಿ ಎಣ್ಣೆಗೆ ಹಾಕಬೇಕು. ಆ ರೀತಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ಎಲ್ಲ ನೀರನ್ನ ಒಟ್ಟಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ, ಹದ ಕೆಟ್ಟೋಗುತ್ತೆ. ಕೈಯಲ್ಲೆತ್ತಿ ಬಿಡಬೇಕು. ಆ ರೀತಿಯಾಗಿರೋ ಕನ್ಸಿಸ್ಟೆನ್ಸಿ ಬೇಕು. ಇಷ್ಟ ಇದ್ದರೆ ಇದ್ರ ಜೊತೆಗೆ ಈರುಳ್ಳಿ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಕ್ಯಾಬೇಜನ್ನು ಕೂಡ ಹಾಕ್ಕೋಬೋದು. ಹಿಟ್ಟು ರೆಡಿಯಾಗಿದೆ. ಎಣ್ಣೆನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಸಣ್ಣದಾಗಿ ದೊಡ್ಡದಾಗಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಹಾಕೋಬೋದು. ಇದಕ್ಕೆ ಮುಸ್ಕಿನ ಜೋಳ ಕೂಡ ಹಾಕೋಬೋದು, ಅದು ಒಂದು ಒಳ್ಳೆಯ ಆಪ್ಷನ್ ಕೂಡ. ಚೆನ್ನಾಗಿ ಮೇಲ್ಗಡೆ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸೆಟ್ ಆಗಲಿಕ್ಕೆ ಸುಮಾರು ಒಂದು 3ರಿಂದ 4 ನಿಮಿಷ ಬೇಕಾಯಿತು. ಇವಾಗ ಇದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈಗ ಗರ್ಗರಿಯಾಗಿರೋ ಅಂಥ ಅವಲಕ್ಕಿ ಬೋಂಡ, ಅವಲಕ್ಕಿ ಮಸಾಲೆ ಬೋಂಡ ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು. ಕಾಯಿ ಚಟ್ನಿ ಮಾಡಲಿಕ್ಕೆ ಬೋರ್ ಆದರೆ ಟೊಮೆಟೊ ಕೆಚಪ್ ಕೂಡ ಸಾಕಾಗುತ್ತೆ. ಅದು ಕೂಡ ಏನೂ ಬೇಡ, ಹಾಗೆ ಕೂಡ ತಿನ್ಕೋಬೋದು. ಟೀ ಮತ್ತು ಕಾಫಿ ಜೊತೆಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಇದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.